ಶರೀರವನ್ನ ಸಂಪೂರ್ಣ ಸಡಿಲ ಇಟ್ಕೊಂಡು ಕೂತ್ಕೊಳ್ಳೋಣ. ನಗುಮುಖ. ಶರೀರ ಸಡಿಲ ಅಂದ ತಕ್ಷಣ ಮುಖದ ಮಸಲ್ಸ್ ಕೂಡ ಸಡಿಲ ಆಗುತ್ತೆ. ನಗುಮುಖವನ್ನ ತುಂಬಿಕೊಳ್ತೀವಿ. ಹಾಯಾಗಿ ಕಣ್ಣು ಮುಚ್ಚಿದೀವಿ. ಮನಸ್ಸಿನ ದ್ವಾರಗಳಿವು ಕಣ್ಣುಗಳು ಅನ್ನುವಂಥದ್ದು. ಅದನ್ನ ಫಸ್ಟ್ ಮುಚ್ಚಬೇಕು. ಬಾಗಿಲದು ಮನಸ್ಸಿಂದು. ಅದನ್ನು ಮುಚ್ಚಿ ಒಳಮುಖಗೊಳ್ತಾ ಹೋಗ್ಬೇಕು. ನಾವು ಏನನ್ನ ಗಮನಿಸ್ಬೇಕಿಲ್ಲಿ ಅನ್ನುವಂಥದ್ದೇ ಪ್ರಶ್ನೆ. ಮೊದಲಿಗೆ ಬೇಕಾಬಿಟ್ಟು ಯೋಚನೆಗಳು ಬರ್ತಿರತ್ತೆ ಕಣ್ಣು ಮುಚ್ಚಿದ ತಕ್ಷಣ. ಮಕ್ಕಳಿಗಂತೂ ತುಂಬಾ ಕಂಟ್ರೋಲೇ ಇಲ್ದಂಗೆ ಬರ್ತಿರತ್ತೆ. ಈಗ ನಾವು ಮೊದಲಿಗೆ ಹೇಳಬೇಕಾಗಿರೋದು ಅವರಿಗೆ ಉಸಿರನ್ನ ಗಮನಿಸಕ್ಕೆ ಹೇಳಬೇಕು. ಉದ್ದ ಉಸಿರು ತಗೊಂಡು ಉದರ ಶ್ವಾಸವನ್ನ ಆರಂಭ ಮಾಡಬೇಕು. ಉದರ ಅಂದ್ರೆ ಅಬ್ಡಾಮಿನಲ್ ಶ್ವಾಸ. ಸೊ ಅಬ್ಡಾಮಿನಲ್ ಬ್ರೀದಿಂಗ್ ಅನ್ನ ಆರಂಭ ಮಾಡಬೇಕು. ಇನ್ಹೇಲ್ ಮಾಡಬೇಕು. ಹೊಟ್ಟೆಯನ್ನ ಬಲೂನ್ನ ರೀತಿಯಲ್ಲಿ ಉಬ್ಬಿಸ್ಕೋಬೇಕು. ಎಕ್ಸೇಲ್ ಮಾಡ್ತಾ ಹೊಟ್ಟೆಯನ್ನ ಒಳಕ್ಕೆಳಿತಾ ಬರ್ಬೇಕು. ಅವಾಗ ಶರೀರ ಮನಸ್ಸು ಹೊಂದಾಣಿಕೆ ಆಗಕ್ಕೆ ಶುರುವಾಗುತ್ತೆ. ಅವರಲ್ಲಿ ನಿಧಾನ ಆಗಕ್ಕೆ ಶುರುವಾಗುತ್ತೆ. ಬ್ರೆತ್ ನಾವು ಗಮನಿಸ್ತಿದ್ದ ಹಾಗೆ ದೀರ್ಘ ಆಳ ಆಗಕ್ಕೆ ಶುರುವಾಗುತ್ತೆ. ಕಾಮ್ ಡೌನ್ ಸ್ಟೇಟ್ಗೆ ನಮ್ಮ ಮನಸ್ಸು ಬರುತ್ತೆ. ಆಮೇಲೆ ಅದನ್ನ ಟ್ಯೂನ್ ಮಾಡಕ್ಕೆ ಸುಲಭ ಆಗುತ್ತೆ ನಮ್ಗೆ. ಹಾಗಾಗಿ ಒಂದೆರಡು ಉದರ ಶ್ವಾಸವನ್ನ ಹಾಯಾಗಿ ಮಾಡ್ತಾ ಬರೋಣ. ಮೊದಲಿಗೆ ದೀರ್ಘ ಶ್ವಾಸ. ಇನ್ಹೇಲ್ ಮಾಡ್ಕೊಂಡು ಹೊಟ್ಟೆಯನ್ನ ಬಲ್ಜ್ ಉಬ್ಬಿಸ್ಕೊಳ್ತೀವಿ. ಎಕ್ಸೇಲ್ ಹೊಟ್ಟೆ ಒಳಕ್ಕೆ. ನಿಧಾನಗತಿಯಲ್ಲಿ ನಡೆಯುವಂತಹ ಪ್ರಕ್ರಿಯೆ. ಈಗ ಪ್ರತಿ ಸತಿ ಶ್ವಾಸ ತಗೋಬೇಕಾದ್ರೂ ಧನಾತ್ಮಕ ಅಂಶವನ್ನ ತುಂಬಿಸ್ಕೊಳಕ್ಕೆ ಅವರಿಗೆ ನಾವು ಗೈಡ್ ಮಾಡ್ತಾ ಇರ್ಬೇಕು. ಸೂಚನೆಯನ್ನ ಕೊಡ್ತಾ ಇದ್ರೆ ಬಹಳ ಒಳ್ಳೇದು. ಧ್ಯಾನ ಯಾವಾಗ್ಲೂ ಗೈಡೆಡ್ ಮೆಡಿಟೇಷನ್ ಮಾಡಿದ್ರೆ ಒಳ್ಳೇದು. ಏನು ಒಳಕ್ಕೆ ಇಳಿಬೇಕು ಉಸಿರಿನ ಜೊತೆಗೆ ಮನಸ್ಸಿನಲ್ಲಿ? ಈಗ ಏನನ್ನ ಹೊರಕ್ಕೆ ಬಿಡಬೇಕು? ನಕಾರಾತ್ಮಕತೆಯನ್ನ ಫಸ್ಟ್ ಹೊರಬಿಡಬೇಕು. ಪ್ರತಿ ಎಕ್ಸೇಲ್ ಮಾಡಬೇಕಾದ್ರೂ ಎಕ್ಸ್ಪೆಲ್ ದ ಟಾಕ್ಸಿನೇಟೆಡ್ ಏರ್ ಅಲಾಂಗ್ ವಿತ್ ದಿ ಟಾಕ್ಸಿನೇಟೆಡ್ ಕ್ಯಾರೆಕ್ಟರ್. ಸೊ ನೆಗೆಟಿವ್ ಸ್ಟಫ್ ಅನ್ನ ಹೊರಬಿಡಬೇಕು. ಪ್ರತಿ ಶ್ವಾಸದೊಂದಿಗೂ ಅರಿಷಡ್ ವರ್ಗಗಳನ್ನು ಹೊರಬಿಡಬೇಕು. ಕ್ರೋಧ, ಆಂಗರ್ ಇರುತ್ತೆ ಮಕ್ಕಳಲ್ಲಿ. ತುಂಬಾ ಬಿಹೇವಿಯರಲ್ ಪ್ರಾಬ್ಲಮ್, ರೂಡ್ನೆಸ್ ಇರುತ್ತೆ. ಅವುಗಳನ್ನೆಲ್ಲ ಹೊರಬಿಡಕ್ಕೆ ಹೇಳ್ತಾ ಬರೋಣ ಒಂದೊಂದಾಗಿ. ಸೊ ಎಕ್ಸೇಲ್, ರಿಲೀಸ್ ದ ಆಂಗರ್. ಫ್ರಸ್ಟ್ರೇಷನ್ ಅನ್ನು ಹೊರಬಿಡೋಣ. ಇರಿಟೇಷನ್, ಕಿರಿಕಿರಿ ಕಿರಿಕಿರಿ ಆಗ್ತಾ ಇರೋದು, ದೊಡ್ಡವ್ರು ಹೇಳಿದ್ದು ಇಷ್ಟ ಆಗದೆ ಇರೋದು, ಆ ಕಿರಿಕಿರಿ ಇರಿಸು ಮುರಿಸು ಆಗುವಂತ ನೇಚರನ್ನು ಹೊರಬಿಡೋಣ. ಸಮಚಿತ್ತತೆ, ಕಾಮ್ನೆಸ್ ಅನ್ನ ಆ ಜಾಗಕ್ಕೆ ಇನ್ಹೇಲ್ ಮಾಡ್ತಾ ತುಂಬಿಸ್ಕೊಳ್ಳೋಣ. ಎಕ್ಸೇಲ್ ಮಾಡ್ತಾ ಸ್ಯಾಡ್ನೆಸ್ ಅನ್ನ ಮನಸ್ಸಿನಿಂದ ನಿರ್ಮೂಲ ಮಾಡ್ತಾ ಬನ್ನಿ, ಹೊರ ಹಾಕ್ತಾ ಬನ್ನಿ. ಇನ್ಹೇಲ್ ಮಾಡ್ತಾ ಹ್ಯಾಪಿನೆಸ್ ಅನ್ನ ಅದರ ಬದಲಿಗೆ ತುಂಬಿಸ್ಕೊಳ್ಳಿ ಒಳಕ್ಕೆ. ನಾನು ಚೇಂಜ್ ಆಗ್ತಾ ಇದ್ದೀನಿ ಅಂತ ಅನುಭವ. ಒಳಗಣಿಂದ ಕೋರಿಂದ ನಾನು ಕೋರ್ ಕ್ಯಾರೆಕ್ಟರ್ಸ್ ನಂದು ಚೇಂಜ್ ಆಗ್ತಾ ಇದೆ. ರೂಟಿಂದ ಮನಸ್ಸಿನಿಂದ ಚೇಂಜ್ ಮಾಡ್ತಾ ಇದ್ದೀನಿ ನಾನು. ಈಗ ಕೊನೆಯದಾಗಿ ಒಂದು ಸಂಕಲ್ಪವನ್ನ ಮನಸ್ಸಿನಲ್ಲಿ ಹೇಳಿ. ನಾನು ಚೇಂಜ್ ಆಗಿದ್ದೀನಿ, ನಾನು ಹೆಲ್ದಿ ಆಗಿದ್ದೀನಿ, ನಾನು ಎನರ್ಜೆಟಿಕ್ ಆಗಿದ್ದೀನಿ, ನಾನು ಕಾಮ್ ಮೈಂಡೆಡ್ ಪರ್ಸನ್, ನಾನು ಇಂಟೆಲೆಕ್ಚುವಲ್ ಪರ್ಸನ್, ನಾನು ಬುದ್ಧಿವಂತ ಅಥವಾ ಬುದ್ಧಿವಂತೆ, ನಾನು ಆನಂದವಾಗಿದ್ದೀನಿ, ಹ್ಯಾಪಿ ಆಗಿದ್ದೀನಿ ಇರೋದ್ರಲ್ಲಿ. ಬೇಡಿಕೆಗಳು ಏನೂ ಇಲ್ಲ. ಏನನ್ನೂ ಪೋಷಕರ ಪಾಲಕರ ಮುಂದೆ ಇಡೋದು ಬೇಡ. ನಾನೆಲ್ಲ ಸಂತೃಪ್ತವಾಗಿದ್ದೀನಿ. ಕಂಟೆಂಟ್ಮೆಂಟ್, ಸ್ಯಾಟಿಸ್ಫ್ಯಾಕ್ಷನ್ ಇದೆ ನನಗೆ ನನ್ನ ಮೇಲೆ. ಎಲ್ಲ ನನ್ನಲ್ಲಿದೆ. ಪೊಟೆನ್ಷಿಯಲ್ ಆಗಿದ್ದೀನಿ ನಾನು ಅನ್ನುವ ಫೀಲ್. ಹಾಯಾಗಿರುವಂತಹ ಆನಂದದ ಕ್ಷಣ, ಬ್ಲಿಸ್ಫುಲ್ ಸ್ಟೇಟಲ್ಲಿ ಹಾಗೆ ಮರ್ಜ್ ಆಗ್ಬಿಡೋಣ. ರಿಲ್ಯಾಕ್ಸ್. ಅರೆಗಳಿಗೆ ಹಾಗೆ ಕೂತ್ಕೊಂಡ ನಂತರ ನಿಧಾನಕ್ಕೆ ಅಂಗೈಯನ್ನ ಘರ್ಷಣೆ ಮಾಡಿ ಒಂದು ಓಂ 3 ಶಾಂತಿಯನ್ನ ಹೇಳ್ಕೊಂಡು ನಿಧಾನಕ್ಕೆ ಅಂಗೈ ಉಜ್ಜಿ ಕಣ್ಣಿನ ಸುತ್ತ ಆ ಶಾಖವನ್ನ ಇಟ್ಟು ಕಣ್ಣನ್ನ ಮಿಡುಕಿಸ್ತಾನೆ ತೆರಿಬೇಕು. ಸ್ವಲ್ಪ ಹೊತ್ತಿನ ನಂತರ ಕಣ್ಣು ತೆರೆಯುವ ಕಾರಣ ಯಾವಾಗಲೂ ಕಣ್ಣಿಗೆ ರಿಲ್ಯಾಕ್ಸೇಷನ್ ಕೊಟ್ಟು ಪಾಮಿಂಗ್ ಮಾಡಿಕೊಂಡು ತೆರೆದು ಅಂಗೈಯನ್ನ ನೋಡ್ಬೇಕು. ಯಾವಾಗಲೂ ಪೂರ್ಣ ಕಣ್ಣುಗಳನ್ನ ತೆರೆದು ನಿಲ್ಲಿಸ್ಕೊಳ್ಳೋಣ. ಸೊ ಇವತ್ತಿನ ಸಂಚಿಕೆ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಧ್ಯಾನ ಸುಲಭವಾಗಿ ಮಕ್ಕಳಿಗೆ ಹೇಗೆ ಮಾಡಿಸ್ಬಹುದು ಅನ್ನೋದನ್ನ ಇವತ್ತು ನಾವು ನೋಡಿದ್ವಿ. ಮುಂದಿನ ಸಂಚಿಕೆಗಳಲ್ಲಿ ಇದೇ ರೀತಿ ವಿಶೇಷವಾದ ಅಭ್ಯಾಸವನ್ನ ಮಕ್ಕಳಿಗೆ ಹೇಗೆ ಕೊಡ್ಬೋದು ಅನ್ನೋದನ್ನ ನೋಡ್ತಾ ಬರೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ. ಧನ್ಯವಾದಗಳು.